ಎಲ್ರಿಗೂ ನಮಸ್ಕಾರ. ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಲೇಟೆಸ್ಟ್ ಆಂಗ್ಯುಲರ್ ವರ್ಷನ್ ಅಂದ್ರೆ ಆಂಗ್ಯುಲರ್ 19 ವರ್ಷನ್ ಅಲ್ಲಿ ಅಪೆಕ್ಸ್ ಚಾರ್ಟ್ ನ ಯಾವ ತರ ಯೂಸ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ಲೇಟೆಸ್ಟ್ ಆಂಗ್ಯುಲರ್ ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು ಆಂಗ್ಯುಲರ್ ಫೋಲ್ಡರ್ ಒಳಗಡೆ ನಾನು ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೋತೀನಿ, ಅಪೆಕ್ಸ್ ಚಾರ್ಟ್ ಅಂತ. ಓಕೆ, ಈಗ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿಕೊಂಡು ಡೆಸ್ಕ್ಟಾಪ್ ಅಲ್ಲಿರೋ ಅಪೆಕ್ಸ್ ಚಾರ್ಟ್ ಫೋಲ್ಡರ್ ನ ಓಪನ್ ಮಾಡ್ಕೊಳ್ಳೋಣ. ಈಗ ಅಪೆಕ್ಸ್ ಚಾರ್ಟ್ ಫೋಲ್ಡರ್ ಓಪನ್ ಆಗಿದೆ. ಈಗ ಏನ್ ಮಾಡೋಣ ಅಂತಂದ್ರೆ ಒಂದು ಹೊಸ ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡೋಣ. ಓಕೆ, ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ಕಮಾಂಡ್ ಬಂದು ನ್ಯೂ ಅಪೆಕ್ಸ್ ಚಾರ್ಟ್, ಈ ತರ ಇದು ಪ್ರಾಜೆಕ್ಟ್ ನೇಮ್. ಓಕೆ, ಈಗ ಅಪೆಕ್ಸ್ ಚಾರ್ಟ್ ಬೇಸಿಕ್ ಅಪ್ಲಿಕೇಶನ್ ಕ್ರಿಯೇಟ್ ಆಗಿದೆ. ಈಗ ನಾನು ಅಪ್ಲಿಕೇಶನ್ ಒಳಗಡೆ ಎಂಟರ್ ಆಗೋಣ, ಸಿಡಿ ಅಪೆಕ್ಸ್ ಚಾರ್ಟ್. ಓಕೆ, ಅಂಡ್ ವರ್ಷನ್ ನ ಚೆಕ್ ಮಾಡ್ಕೊಳ್ಳೋಣ. ನೀವು ಇಲ್ಲಿ ನೋಡ್ಬೋದು ಪ್ಯಾಕೇಜ್ ಡಾಟ್ ಜೇಸನ್ ಅಲ್ಲಿ ಚೆಕ್ ಮಾಡಿದ್ರೆ 19th ವರ್ಷನ್ ನೀವು ಇಲ್ಲಿ ನೋಡ್ಬೋದು. ಆಂಗ್ಯುಲರ್, ಅನಿಮೇಷನ್, ಕಾಮನ್, ಕಂಪೈಲರ್, ಕೋರ್ ಎಲ್ಲನೂ ಕೂಡ 19th ವರ್ಷನ್ ಇದೆ. ಓಕೆ, ಈಗ ನಾವು ಸಕ್ಸಸ್ಫುಲ್ ಆಗಿ ಆಂಗ್ಯುಲರ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದೀವಿ. ಈಗ ಮೊದಲನೇದಾಗಿ ಇದನ್ನ ರನ್ ಮಾಡೋಣ, ng serve. ಓಕೆ, ಈಗ ಆಂಗ್ಯುಲರ್ ಬೇಸಿಕ್ ಅಪ್ಲಿಕೇಶನ್ ರನ್ ಆಗ್ತಿದೆ. ಈಗ ನೆಕ್ಸ್ಟ್ ನಾವು ಅಪೆಕ್ಸ್ ಚಾರ್ಟ್ ನ ಯಾವ ತರ ಇನ್ಸ್ಟಾಲ್ ಮಾಡೋದು ಮತ್ತೆ ಯಾವ ತರ ಯೂಸ್ ಮಾಡೋದು ಅಂತ ನೋಡೋಣ. ನೀವು ಗೂಗಲ್ ಅಲ್ಲಿ ಆಂಗ್ಯುಲರ್ ಅಪೆಕ್ಸ್ ಚಾರ್ಟ್ ಅಂತ ಸರ್ಚ್ ಮಾಡಿ, ಆಂಗ್ಯುಲರ್ ಅಪೆಕ್ಸ್ ಚಾರ್ಟ್. ಓಕೆ, ಈಗ ಮೊದಲನೇದು ಒಂದು ಲಿಂಕ್ ಓಪನ್ ಮಾಡಿ ಇಟ್ಕೊಂಡಿರ್ತೀನಿ. ಇದರಲ್ಲಿ ಬಂದು ನಾವು ಡೆಮೋ ಎಲ್ಲ ಸಿಗುತ್ತೆ, ಬೇಸಿಕ್ ಕೋಡ್ ಎಲ್ಲಾನು ಸಿಗುತ್ತೆ ನಮಗೆ. ಓಕೆ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಬಂದು ng ಅಪೆಕ್ಸ್ ಚಾರ್ಟ್ ಅಂತ. ಇದು ಒಂದು ರ್ಯಾಪರ್ ನ ಬಿಲ್ಡ್ ಮಾಡಿದ್ದಾರೆ. ನಾವು ಅಪೆಕ್ಸ್ ಚಾರ್ಟ್ ನ ಆಂಗ್ಯುಲರ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ng ಅಪೆಕ್ಸ್ ಚಾರ್ಟ್ ಅಂತ ರ್ಯಾಪರ್ ನ ಯೂಸ್ ಮಾಡಿದ್ರೆ ನಾವು ಈಸಿಯಾಗಿ ಅಪೆಕ್ಸ್ ಚಾರ್ಟ್ ನ ಯೂಸ್ ಮಾಡಬಹುದು. ಸೊ ಇಲ್ಲಿ ಕಾಣ್ತಾ ಇರುವಂತ ನಿಮಗೆ ಈ ಕಮಾಂಡ್ ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಇದನ್ನ ಇನ್ಸ್ಟಾಲ್ ಮಾಡೋಣ. ಇನ್ನೊಂದು ಓಪನ್ ಮಾಡ್ಕೊಡ್ತೀನಿ, ಗಿಟ್ ಬ್ಯಾಶ್. ನೀವು ಇಲ್ಲಿ ನೋಡ್ಬೋದು ಅಪೆಕ್ಸ್ ಚಾರ್ಟ್ ಹಾಗೆ ng ಅಪೆಕ್ಸ್ ಚಾರ್ಟ್ ಎರಡೂ ಇನ್ಸ್ಟಾಲ್ ಆಗಿದೆ. ಓಕೆ, ಈಗ ಎರಡು ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ನೆಕ್ಸ್ಟ್ ಯಾವ ತರ ಯೂಸ್ ಮಾಡೋದು ಈ ಚಾರ್ಟ್ಸ್ ಅಂತ ನೋಡೋಣ. ಓಕೆ, ಈಗ ಮೊದಲನೇದಾಗಿ ಪ್ರಾಜೆಕ್ಟ್ ಅನ್ನ ಓಪನ್ ಮಾಡ್ಕೊಳ್ಳೋಣ, ಸೋರ್ಸ್ ಆಪ್ ಫೈಲ್. ಈಗ ನಾನು ಒಂದು ಕಾಂಪೋನೆಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಏನ್ ಕ್ರಿಯೇಟ್ ಮಾಡೋಣ ಅಂತಂದ್ರೆ ಕಾಲಮ್ ಚಾರ್ಟ್ ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಒಂದು ಕಾಂಪೋನೆಂಟ್ ng ಜನರೇಟ್ ಕಾಂಪೋನೆಂಟ್ ಕಾಲಮ್ ಚಾರ್ಟ್. ಓಕೆ, ಕಾಲಮ್ ಚಾರ್ಟ್ ಕ್ರಿಯೇಟ್ ಆಗಿದೆ. ಈಗ ಏನ್ ಮಾಡೋಣ ಅಂದ್ರೆ ಕಾಲಮ್ ಚಾರ್ಟ್ ಫಸ್ಟ್ ಆಪ್ ಕಾಂಪೋನೆಂಟ್ ಡಾಟ್ HTML ಅಲ್ಲಿ ಅನ್ನೆಸೆಸರಿ ಕೋಡ್ ಇದೆ, ಇದನ್ನ ರಿಮೂವ್ ಮಾಡೋಣ. ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಈ ಅನ್ನೆಸೆಸರಿ ಇದನ್ನೆಲ್ಲ ರಿಮೂವ್ ಮಾಡೋಣ. ಈಗ ಆಪ್ ರೂಟ್ ಆಗೇ ಇರಲಿ, ಅದನ್ನೇನು ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಇದು ಕಂಪ್ಲೀಟ್ ಆಗಿ ರಿಮೂವ್ ಮಾಡಾಯ್ತು. ಈಗ ಕಾಲಮ್ ಚಾರ್ಟ್ ಸೆಲೆಕ್ಟರ್ ಏನು ಅಂತ ನೋಡೋಣ. ಸೊ ಇದು ಆಪ್ ಕಾಲಮ್ ಚಾರ್ಟ್, ಇದು ಸೆಲೆಕ್ಟರ್. ಓಕೆ, ಸೊ ಇದನ್ನ ನಾವು ಇಲ್ಲಿ ಕಾಪಿ ಮಾಡಿದ್ರೆ
ನಾರ್ಮಲ್ ಆಗಿ ಆಂಗ್ಯುಲರ್ 16-17 ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಈ ತರ ಸೆಲೆಕ್ಟರ್ ನ ಎಂಟ್ರಿ ಮಾಡಿದ ತಕ್ಷಣ ವರ್ಕ್ ಆಗ್ತಿತ್ತು. ಬಟ್ ಇಲ್ಲಿ ಏನಾಗ್ತಿದೆ ನೋಡೋಣ. ನೋಡಿ, ಇಲ್ಲಿ ಎರರ್ ಬರ್ತಾ ಇದೆ. ಏನಕ್ಕೆ ಅಂದ್ರೆ ಎವ್ರಿ ಕಾಂಪೋನೆಂಟ್ ವಿಲ್ ವರ್ಕ್ ಆಸ್ ಎ ಸ್ಟ್ಯಾಂಡ್ ಅಲೋನ್ ಕಾಂಪೋನೆಂಟ್ ಅಂತ. ಸೊ ಏನ್ ಮಾಡ್ಬೇಕು ಅಂದ್ರೆ ಎವ್ರಿ ಕಾಂಪೋನೆಂಟ್ ನಾವು ಈಗ ಏನಂತಾರೆ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಆಪ್ ಕಾಂಪೋನೆಂಟ್ TS ಫೈಲ್ ಅಲ್ಲಿ ಈ ಪರ್ಟಿಕ್ಯುಲರ್ ಫೈಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಓಕೆ, ಇಂಪೋರ್ಟ್. ನಾವು ಕಾಲಮ್ ಚಾರ್ಟ್ ಅಂತ ಕೊಟ್ಟಿದ್ದೀವಲ್ವಾ, ಕಾಲಮ್ ಚಾರ್ಟ್ ನೋಡಿ ಇಲ್ಲಿ ಬಂತು ಕಾಲಮ್ ಚಾರ್ಟ್. ಇದನ್ನ ಮತ್ತೆ ಕಾಪಿ ಮಾಡಿಕೊಂಡು ಇಲ್ಲಿ ಎಂಟ್ರಿ ಮಾಡೋಣ. ಸೊ ಈಗ ಕಾಲಮ್ ಚಾರ್ಟ್ ವರ್ಕ್ಸ್. ಸೊ ಕಾಲಮ್ ಚಾರ್ಟ್ ಅನ್ನೋ ಕಾಂಪೋನೆಂಟ್ ಈಗ ನಮಗೆ ಮೈನ್ ರೌಟಿಂಗ್ ಪೇಜ್ ಅಲ್ಲಿ ವಿಸಿಬಲ್ ಆಗ್ತಿದೆ. ಈಗ ಏನ್ ಮಾಡೋಣ, ನಾವು ಈ ಆಂಗ್ಯುಲರ್ ಚಾರ್ಟ್ ಅಂತ ಏನಿದೆ ಇಲ್ಲಿ ನೋಡಿ, ಲೈನ್, ಏರಿಯಾ, ಕಾಲಮ್ ಈ ತರದೆಲ್ಲ ಚಾರ್ಟ್ ಇದೆಲ್ಲ, ಇದರಲ್ಲಿ ಒಂದು ಚಾರ್ಟ್ ನ ಪಿಕ್ ಮಾಡೋಣ. ಒಂದು ಚಾರ್ಟ್ ನ ಪಿಕ್ ಮಾಡಿ ಇದನ್ನ ನಾವು ಯೂಸ್ ಮಾಡೋಣ ಈಗ. ಓಕೆ, ಸೊ ಈಗ ಬೇಸಿಕ್ ಕಾಲಮ್ ಚಾರ್ಟ್ ನೇ ತಗೊಳ್ಳೋಣ. ಓಕೆ, ಇಲ್ಲಿ ನೋಡ್ಬೋದು ನೀವು, ನಿಮಗೆ ತುಂಬಾ ವೆರೈಟೀಸ್ ಆಫ್ ಕಾಲಮ್ ಚಾರ್ಟ್ಸ್ ಎಲ್ಲ ಅವೈಲೇಬಲ್ ಇದೆ. ಕಾಲಮ್ ವಿತ್ ಡೇಟಾ ಲೇಬಲ್ಸ್, ಸ್ಟಾಕ್ ಕಾಲಮ್ಸ್, ಈ ತರ ತುಂಬಾ ತರ ಇದೆ. ಸೊ ಇದ್ರೊಳಗಡೆ ಯಾವ ಸೆಲೆಕ್ಟ್ ಮಾಡ್ಕೊಂಡ್ರು, ಯಾವುದೇ ಚಾರ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ನಿಮಗೆ ಕೆಳಗಡೆ ಕೋಡಿಂಗ್ ಸಹ ಸಿಗುತ್ತೆ. ಇದು ಕೋಡಿಂಗ್ಸ್ ನ ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. ನಾನೀಗ ಬೇಸಿಕ್ ಚಾರ್ಟ್ ನ ತಗೊಳ್ಳೋಣ. ನಿಮ್ಗೆ ಎಕ್ಸ್ಪ್ಲನೇಷನ್ಗೋಸ್ಕರ ಬೇಸಿಕ್ ಚಾರ್ಟ್ ಯೂಸ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಅಪ್ ಟು ಕಾಂಪೋನೆಂಟ್ ವರ್ಗು ಸೆಲೆಕ್ಟ್ ಮಾಡೋಣ, ಕಾಪಿ ಮಾಡ್ತೀನಿ. ಇದನ್ನ ಕಾಲಮ್ ಚಾರ್ಟ್ TS ಫೈಲ್ ಅಲ್ಲಿ ಎಂಟ್ರಿ ಮಾಡೋಣ. ನೆಕ್ಸ್ಟ್ ಅದಾದ ಮೇಲೆ ಇಲ್ಲಿಲ್ಲ ವ್ಯೂ ಚೈಲ್ಡ್ ಇದೆಲ್ಲ ಅದನ್ನು ತಗೋಣ. ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಎಂಟೈರ್ TS ಫೈಲ್ ನ ಕಾಪಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ HTML ಅಲ್ಲಿ HTML ಕಂಟೆಂಟ್ ಇದೆ, ಇದನ್ನು ಕೂಡ ಕಾಪಿ ಮಾಡ್ಕೊಳ್ಳೋಣ. ಓಕೆ, ಈಗ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಇದು ರನ್ ಆಗಬೇಕು. ಓಕೆ, ಬಟ್ ನೋಡಿ ಅಪೆಕ್ಸ್ ಚಾರ್ಟ್ ಇಸ್ ನಾಟ್ ನೋನ್ ಎಲಿಮೆಂಟ್, ಈ ತರದೆಲ್ಲ ಇಶ್ಯೂಸ್ ಬರ್ತಿದೆ. ಇದು ಏನಕ್ಕೆ ಬರ್ತಿದೆ ಅಂದ್ರೆ ಪ್ರೀವಿಯಸ್ಲಿ ಏನಾಗ್ತಿತ್ತು ಇಲ್ಲಿ ನೋಡಿ, ಇವ್ರು ಇಲ್ಲಿ ಕೊಟ್ಟಿರೋ ಡೆಮೋ ಬಂದು ಇದು ಆಂಗ್ಯುಲರ್ ಲೋಯೆಸ್ಟ್ ವರ್ಷನ್ಸ್, ಅಂದ್ರೆ ಇದು ಇಟ್ಸ್ ನಾಟ್ ಎನ್ ಅಪ್ಡೇಟೆಡ್ ಒನ್. ಓಕೆನಾ, ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ಬೋದು ಓಲ್ಡ್ ಪ್ರಾಜೆಕ್ಟ್ಸ್ ಅಲ್ಲೆಲ್ಲ ಆಪ್ ಮಾಡ್ಯೂಲ್ .ts ಇರ್ತಾ ಇತ್ತು. ಈ ಆಪ್ ಮಾಡ್ಯೂಲ್ .ts ಇರೋದ್ರಿಂದ NG ಅಪೆಕ್ಸ್ ಚಾರ್ಟ್ ಮಾಡ್ಯೂಲ್ ನ ಇಲ್ಲೇ ಇಂಪೋರ್ಟ್ ಮಾಡಿರ್ತಾರೆ. ಸೊ ಇದೆಲ್ಲ ಕಡೆನೂ ವರ್ಕ್ ಆಗುತ್ತೆ. ಬಟ್ ಈಗ ಲೇಟೆಸ್ಟ್ ವರ್ಷನ್ ಅಲ್ಲಿ ಏನಾಗುತ್ತೆ, app.module ಅನ್ನೋ ಒಂದು ಫೈಲೇ ಇರೋದಿಲ್ಲ. ಇಲ್ಲಿ ನೋಡ್ಬೋದು ನೀವು app.module ಅನ್ನೋದು ನಮ್ಗೆ ಇರೋದೇ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನಾವು ಡೈರೆಕ್ಟ್ ಆಗಿ ಅಪೆಕ್ಸ್ ಚಾರ್ಟ್ ನ ನಮ್ಮ ಅಪೆಕ್ಸ್ ಚಾರ್ಟ್ ಕಾಂಪೋನೆಂಟ್ ಒಳಗಡೆ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೋಡಿ NG ಅಪೆಕ್ಸ್ ಚಾರ್ಟ್ ಮಾಡ್ಯೂಲ್ ಅಂಡ್ ಇದನ್ನ ಇಲ್ಲಿ ಇಂಪೋರ್ಟ್ಸ್ ಅಲ್ಲಿ ಹಾಕೋಣ. ಓಕೆ, ಅದೇ ರೀತಿ ಇಲ್ಲಿ ಚಾರ್ಟ್ ಅಂತ ಒಂದು ಎರರ್ ತೋರಿಸ್ತಾ ಇದೆ, ಇದನ್ನ ಇಲ್ಲಿ ನೀವು ನಾಟ್ ಸಿಂಬಲ್ ಹಾಕ್ಬೋದು. ಓಕೆ, ಈಗ ಮತ್ತೆ ರನ್ ಮಾಡೋಣ. ನೋಡಿ ಮತ್ತೆ NG ಅಪೆಕ್ಸ್ ಚಾರ್ಟ್ ಇಸ್ ಅನ್ ಅನ್ಡಿಫೈನ್ಡ್. ಓಕೆ, ಸೊ ಇದು ಏನಕ್ಕೆ ಚಾರ್ಟ್ ಸೀರೀಸ್ ಅನ್ಡಿಫೈನ್ಡ್ ಅಂತ ಬರ್ತಾ ಇದೆ. ಇಲ್ಲಿ ನಾವು ಈ ಸಿಂಬಲ್ ಇದಕ್ಕೆ ನಾವು ಎನಿ ಅಂತ ಕೊಡ್ಬೇಕಾಗುತ್ತೆ. ಓಕೆ, ಇದೇ ರೀತಿ ಎಲ್ಲದಕ್ಕೂ ಎಂಟ್ರಿ ಮಾಡಿ ಇಲ್ಲೆಲ್ಲ ಆಪ್ಷನ್ಸ್ಗೂ, ಯಾಕಂದ್ರೆ ಕೆಲವೊಂದ್ಸಲ ನಾವು ಇನ್ನು ಡಿಫೈನ್ ಮಾಡಿರೋದಿಲ್ಲ. ಸೊ ಹಾಗಾಗಿ ವ್ಯಾಲ್ಯೂ as implicitly as any, ಬಟ್ ಈ ಎರರ್ ಬರ್ತಾ ಇರೋದು ಲೈನ್ ನಂಬರ್ 97 ಒಳಗಡೆ. ಓಕೆ, ಲೈನ್ ನಂಬರ್ 97. ಓಕೆ, ಇದು ಟೈಪ್ ಸ್ಕ್ರಿಪ್ಟ್ ಆಗಿರೋದ್ರಿಂದ ಯು ಹ್ಯಾವ್ ಟು ಆಡ್ ಎನಿ. ಓಕೆ, ಎನಿ ಅಂತ ಎಂಟ್ರಿ ಮಾಡಾಯ್ತಲ್ಲ, ಈಗ ಎಲ್ಲ ಇಶ್ಯೂಸ್ನ ಸಾಲ್ವ್ ಮಾಡಿದ್ದೀವಿ. ಈಗ ಚಾರ್ಟ್ ಯಾವ ಥರ ವರ್ಕ್ ಆಗ್ತಿದೆ ಅಂತ ನೋಡೋಣ. ಇಲ್ಲಿ ಗಮನಿಸ್ಬೋದು ನೀವು. ಸೊ ನಾವು ಕೊಟ್ಟಿರೋ ವ್ಯಾಲ್ಯೂಸ್ಗೆ ಕಾಪಿ ಮಾಡಿರೋ ಕೋಡ್ ಎಲ್ಲ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಈಗ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ನೋಡೋಣ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತೆಲ್ಲ ಇದೆ. ಮತ್ತೆ ಇಲ್ಲಿ ವ್ಯಾಲ್ಯೂ ಡಾಲರ್ ಅಲ್ಲಿದೆ, ಇದನ್ನ ರುಪೀಸ್ ಕನ್ವರ್ಟ್ ಮಾಡೋಣ. ಓಕೆ, ರುಪೀಸ್ ಅಂತ ಎಂಟ್ರಿ ಮಾಡಿ ಕಂಟ್ರೋಲ್ ಎಸ್ ಸೇವ್ ಮಾಡ್ತೀನಿ. ನೋಡಿ ಇಲ್ಲಿ ರುಪೀಸ್ ಅಂತ ಬರ್ತಾ ಇದೆ, ಬಟ್ ಪಾಪ್ಅಪ್ ಅಲ್ಲಿ ಡಾಲರ್ಸ್ ಅಂತಾನೆ ಬರ್ತಿದೆ. ಅದು ಬಂದು ಇಲ್ಲಿದೆ ಟೂಲ್ ಟಿಪ್, ಇದನ್ನು ಚೇಂಜಸ್ ಮಾಡೋಣ. ಈಗ ನೋಡಿ ರುಪೀಸ್, ರೆವೆನ್ಯೂ ಇನ್ ರುಪೀಸ್. ಸೊ ಈ ತರ ಅಪೆಕ್ಸ್ ಚಾರ್ಟ್ ಈಗ ಕಂಪ್ಲೀಟ್ ಆಗಿ ವರ್ಕ್ ಆಗ್ತಿದೆ. ಈಗ ನಮಗೆ ಬೇಕಾಗಿರೋ ಈ ವ್ಯಾಲ್ಯೂಸ್ನ ಇಲ್ಲಿ ನಾವು ವ್ಯಾಲ್ಯೂಸ್ನ ನೆಟ್ ಪ್ರಾಫಿಟ್, ರೆವೆನ್ಯೂ, ನೆಟ್ ಪ್ರಾಫಿಟ್, ರೆವೆನ್ಯೂ, ಫ್ರೀ ಕ್ಯಾಶ್ ಫ್ಲೋ, ಈ ಎಲ್ಲ ತರ ಅಮೌಂಟ್ಸ್ ಡಿಫ್ರೆಂಟ್ ವ್ಯಾಲ್ಯೂಸ್ ಏನು ಪಾಸ್ ಮಾಡ್ತಾ ಇದೀವಿ, ಈ ವ್ಯಾಲ್ಯೂಸ್ ಎಲ್ಲ ನಾವು ಚೇಂಜಸ್ ಮಾಡಿ ನಾವು ಇಲ್ಲಿ ಚೆಕ್ ಮಾಡ್ಬೋದು. ಈಗ ನೀವು ನೋಡ್ಬೋದು, ಇಲ್ಲಿ ಆಲ್ರೆಡಿ ನಾವು 3 ವ್ಯಾಲ್ಯೂಸ್ ಸೆಟ್ ಆಫ್ ವ್ಯಾಲ್ಯೂಸ್ ಹೋಗ್ತಿದ್ದಿಲ್ಲ. ನಾನೀಗ ಫ್ರೀ ಕ್ಯಾಶ್ ಫ್ಲೋನ ಕಮೆಂಟ್ ಮಾಡ್ತೀನಿ.
ಇಲ್ಲಿ ನೋಡಿ ಟೂ ಸೀರೀಸ್ ಚಾರ್ಟ್ ಇವಾಗ ಅಪ್ಡೇಟ್ ಆಗಿದೆ. ಸೊ ಈ ತರ ನಾವು ಅಪೆಕ್ಸ್ ಚಾರ್ಟ್ ನ ಯಾವ ಚಾರ್ಟ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಬೇಸಿಕ್ ಚಾರ್ಟ್, ಕಾಲಮ್, ಸ್ಟ್ಯಾಕ್ಡ್ ಕಾಲಮ್, ಈ ತರ ಡಿಫ್ರೆಂಟ್ ಆಗಿರೋ ಚಾರ್ಟ್ಸ್ ನ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಇಲ್ಲಿ ಏನೇನು ಸ್ಟೈಲಿಂಗ್ಸ್ ಬೇಕು, ಡಿಫ್ರೆಂಟ್ ಆಗಿ ಸ್ಟೈಲಿಂಗ್ಸ್, ಈ ಎಲ್ಲಾ ಸ್ಟೈಲಿಂಗ್ಸ್ಗೂ ಕೂಡ ನೀವು ಚೇಂಜಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಪ್ರತಿಯೊಂದಕ್ಕೂ ಇಲ್ಲಿ ಆಪ್ಷನ್ಸ್ ಇದೆ ನಮಗೆ. ಬಾರ್ ಚಾರ್ಟ್, ಕಾಲಮ್ ವಿಡ್ತ್ ಎಷ್ಟು ಬೇಕು, ಈ ತರ ಡೇಟಾ ಲೇಬಲ್ಸ್, ಇಲ್ಲಿ ನೀವು ಏನ್ ಕಾಣ್ತಿದೆ ಈ ತರ ಇಲ್ಲಿ, ಓಕೆನಾ, ಈ ಲೆಜೆಂಡ್ ಬೇಕಾ ಬೇಡವಾ, ಬೇಕು ಅಂತಂದ್ರೆ ಕೆಳಗಡೆ ಬೇಕಾ ಅಥವಾ ಮೇಲೆ ಬೇಕಾ, ಈ ತರ ಡಿಫ್ರೆಂಟ್ ಆಪ್ಷನ್ಸ್ ನ ಯೂಸ್ ಮಾಡಿಕೊಂಡು ನಾವು ಅಪೆಕ್ಸ್ ಚಾರ್ಟ್ ನ ಚೇಂಜಸ್ ನ ಮಾಡಿ ನೀವು ವರ್ಕ್ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋದಲ್ಲಿ ನಾವೇನೇನು ಕಲ್ತ್ವಿ ಅಂತಂದ್ರೆ ಹೊಸ ಪ್ರಾಜೆಕ್ಟ್ ಯಾವ ತರ ಕ್ರಿಯೇಟ್ ಮಾಡೋದು, ಅದೇ ತರ ಅಪೆಕ್ಸ್ ಚಾರ್ಟ್ ನ ಇನ್ಸ್ಟಾಲ್ ಮಾಡೋದು, ಹಾಗೆ ಅಪೆಕ್ಸ್ ಚಾರ್ಟ್ ನ ಯೂಸ್ ಮಾಡೋದು, ಇದನ್ನ ಕಲ್ತಿದೀವಿ. ಲೇಟೆಸ್ಟ್ ಆಂಗ್ಯುಲರ್ 19 ವರ್ಷನ್ ಅಲ್ಲಿ ಅಪೆಕ್ಸ್ ಚಾರ್ಟ್ ನ ಯಾವ ತರ ಯೂಸ್ ಮಾಡೋದು ಅಂತ ಕಲ್ತಿದೀವಿ. ಓಕೆ, ಥ್ಯಾಂಕ್ ಯು.